ಈ ವರ್ಷ ಚುನಾವಣೆ ಪ್ರಣಾಳಿಕೆಯಲ್ಲೂ ಕೂಡ 2024 ಅವರು ಅವರ ಮ್ಯಾನ್ಯುವಲ್ ಬರೇ ಹಿಂದುತ್ವದ ಆಧಾರದ ಮೇಲೆ, ಅಯೋಧ್ಯೆಯ ರಾಮನ ನಿರ್ಮಾಣದ ಆಧಾರದ ಮೇಲೆ ಮತ್ತೆ 3ನೇ ಬಾರಿ ಅಧಿಕಾರಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವರನ್ನು ವಿರೋಧಿಸ್ತೀವಿ. ನಮಗೆ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ, ನಮ್ಮ ಹಿಂದುಳಿದ ವರ್ಗ, ದಲಿತರು, ಯಾವುದೇ ಎಲ್ಲ ಜಾತಿಯ ಲಿಂಗಾಯತ ಸಮಾಜ ಮತ್ತು ಬ್ರಾಹ್ಮಣರು ಕೂಡ ಆರ್ಥಿಕವಾಗಿ ಹಿಂದುಳಿದವರಿಗೆ ಇವತ್ತು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಏನು ವರದಿ ಇದೆ, ನಮ್ಮ ಕಾಂತರಾಜ್ ವರದಿ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಜನಗಣತಿ ಕಾಂತರಾಜ್ ವರದಿ ಈ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ನಾಯಕರು, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜಾತಿ ಗಣತಿ ವಿಚಾರಕ್ಕೆ ನಮ್ಮ ಬೆಂಬಲ ಇದೆ. ಅದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ತೀರಾ ಶ್ರೀನಿವಾಸ್ ಅವರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ನಗರಸಭೆ ಮಾಜಿ ಅಧ್ಯಕ್ಷರು ಏನಿದ್ದಾರೆ ಅವರು, ನಾವು ದುಗೂರು ಅವರು, ರಾಘವೇಂದ್ರ ಎಲ್ಲ ಎಡಪಂಥೀಯ ಸಂಘಟನೆಗಳ ಸ್ನೇಹಿತರ ಜೊತೆಗೆ ಈ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ ರಾಘವೇಂದ್ರ ಅವರು ನಿಂತಿದ್ದಾರೆ. ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಮಗ ರಾಘವೇಂದ್ರ ಬಗ್ಗೆ ವೈಯಕ್ತಿಕವಾಗಿ ಗೌರವ ಇದೆ. ರಾಘವೇಂದ್ರ ಅವರು ಸಣ್ಣ ಪುಟ್ಟ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಜಿಲ್ಲೆಯಲ್ಲಿ ಮತ್ತು ಸಾಗರ ತಾಲೂಕಲ್ಲೂ ಮಾಡಿದ್ದಾರೆ. ಮೇಲ್ಸೇತುವೆ, ರೈಲ್ವೆ, ಈ ಥರದ ವಿಚಾರಗಳು, ರೋಡು, ರಸ್ತೆ, ಆದರೆ ಇನ್ನೂ ಸಾಕಷ್ಟು ಕೆಲಸಗಳನ್ನು ಮಾಡಬೇಕು ಅವರು. ಬರೇ ಈ ಜಿಲ್ಲೆಯಲ್ಲಿ ಹೆಚ್ಚಿನ ಮುಖ್ಯವಾಣಿ ಬಂದಿರತಕ್ಕಂಥ ವೀರಶೈವ ಸಮಾಜಕ್ಕೆ, ನಮ್ಮ ಹವಿಕ್ಸ್ ಸಮಾಜಕ್ಕೆ, ಬಂಡವಾಳಶಾಹಿಗಳಿಗೆ ಮಾಡೋದಲ್ಲ. ಎಲ್ಲ ನಮ್ಮ ಹರಿಜನ ಚೆನ್ನೈ ಸಮಾಜ ಈ ತಾಲೂಕಲ್ಲಿ ಇದೆ, ಚಲವಾದಿ ಸಮಾಜ ಇದೆ, ಕೊರಚೂರು, ಕೊರಮೂರು, ಈಡಿಗರ, ನಮ್ಮ ತುಮರಿ, ಬ್ಯಾಕೋಡು, ಮೆಘಾಲಯ ಅಂತಲ್ಲಿ ನಾವು ಬಿಆರ್ ಜಯಂತಿ ಹಿಂದೆ ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟ್ ಮಾಡಿದಾಗ ನಾವೇ ಇಬ್ಬರು ನಮ್ಮ ವೈಯಕ್ತಿಕವಾಗಿ ಗಮನ ಸೆಳೆದು ಅಲ್ಲೊಂದು ಸಮುದಾಯ ಭವನ ಮಾಡಿಸಿದ್ವಿ. ತದನಂತರ ಕಳೆದ ಚುನಾವಣೆಯಲ್ಲೂ ನಾವು ರಾಘವೇಂದ್ರಗೆ ಮಾಡಿದ್ವಿ. ರಾಘವೇಂದ್ರ ಜೊತೆ ಇರ್ತಕ್ಕಂಥ ಬಿಜೆಪಿಯ ಮಾಜಿ ಶಾಸಕ ಹಾಲಪ್ಪನವರ ದುರಂಕಾರ, ಅವರ ಅಹಂಕಾರದಿಂದ ನಾವು ರಾಘವೇಂದ್ರ ಗೆಲ್ಲಿಸಿ ಹೊರಗೆ ಬಂದ್ವಿ. ಸ್ವಾಭಿಮಾನಕ್ಕೆ ನಮಗೆ ಒಂದು ತುಚಿ ಧಕ್ಕೆ ಬಂದರೆ, ಆತ್ಮಾಭಿಮಾನ, ಸ್ವಾಭಿಮಾನಕ್ಕೆ ನಾವು ಅವತ್ತಿಂದನೇ ಆ ಗಳಿಗೆಯಲ್ಲಿ ನಾನು ಇರಲಿಲ್ಲ. ಕಾವಡಿ ತಿಮ್ಮಪ್ಪನವರು ನಮಗೂ ಸರಿ ಬರದೇ ಇದ್ದಾಗ 2018 ಚುನಾವಣೆ ನಾವು ತಿಮ್ಮಪ್ಪನ ವಿರುದ್ಧ ಮಾಡಿ ಹಾಲಪ್ಪನವರಿಗೆ ಮಾಡಿದ್ವಿ. ಆ ಮನುಷ್ಯನ ವರ್ತನೆ, ಅಹಂಕಾರ, ದುರಂಕಾರಕ್ಕೆ ಬೇಸತ್ತು ರಾಘವೇಂದ್ರದಿಂದಲೂ ಹೊರಗೆ ಬಂದಿವಿ ನಾವು. ರಾಘವೇಂದ್ರ ಅವರು ನಮ್ಗೆ ನಮ್ಮಿಂದ ಅವರಿಗೆ ಅನುಕೂಲ ಆಗಿದೆ, ವೈಯಕ್ತಿಕವಾಗಿ ಅವ್ರ ಬಗ್ಗೆ ಅಭಿಪ್ರಾಯ ಇದೆ. ಹಾಗಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಆಯ್ಕೆ ಮಾಡಿದೆ, ನಿಲ್ಲಿಸಿದೆ. ಅವರ ಸೋದರ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರು, ಅವರ ತಂದೆಯವರು ಬಂಗಾರಪ್ಪನವರು ಇವತ್ತು ಮನೆ ಮಾತಾಗಿದ್ರು. ಬಂಗಾರಪ್ಪನವರು ಸೋಲಿಲ್ಲದ ಸರದಾರರಾಗಿದ್ದರು. ನಮಗೆ ಗುರುಗಳು ಕೂಡ ಬಂಗಾರಪ್ಪನವರಾಗಿದ್ದರು. ಅವ್ರ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ಅಭ್ಯರ್ಥಿ ಬಗ್ಗೆ ನಮಗೆ ಅವರು ಒಳ್ಳೆಯವರು ಅಥವಾ ಸಾಧಕರಲ್ವೋ, ಜನರಿಗೆ ಸಿಗ್ತಾರೋ ಸಿಗಲ್ವೋ, ಹಿಂದಿನ ಸರಿ ಪಾರ್ಲಿಮೆಂಟಲ್ಲಿ ಹಿಂದೆ ನಿಂತು ಹೋದಾಗ 2013ನೇ ಚುನಾವಣೆಯಲ್ಲಿ ನಿಂತು ಹೋಗಿ ಆ ನಂತರದಲ್ಲಿ ಸೋಲು ಗೆಲುವು ಸ್ವಾಭಾವಿಕ, ಅವ್ರು ಬಂದಿರಲಿಲ್ಲ. ಸಾಕಷ್ಟು ನಮ್ಮಲ್ಲೇ ಅಭ್ಯರ್ಥಿ ಸಿಗಲ್ಲ ಅಂತಕ್ಕಂಥ ಅನೇಕ ಜನ ನಮ್ಮ ಸ್ನೇಹಿತರು ನಾವು ಮದುವೆ, ಹಬ್ಬ, ಆಫೀಸು, ಕಚೇರಿ ಹೋದಾಗ ಮಾತಾಡ್ತಾರೆ. ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ದೇಶದಲ್ಲಿ ದಲಿತ ನಾಯಕರು, ಎಲ್ಲ ಜಾತಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ರಾಷ್ಟ್ರೀಯ ನಾಯಕರು, ಹಿಂದುಳಿದ ನಾಯಕರಾಗಿರ್ತಕ್ಕಂಥ ಪ್ರಾಮಾಣಿಕ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ನನಗೆ ನಾಯಕರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಇವತ್ತು ಅವರ ನಾಯಕತ್ವಕ್ಕೆ ಬೆಂಬಲ ಕೊಟ್ಟು ನಾವಿವತ್ತು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ತಗೊಳ್ತಾ ಇದ್ದೀವಿ. ಹಾಗಾಗಿ ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಜನರಿಗೆ ಜನಸೋಮಕ್ಕೆ ಹತ್ರ ಆಗಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೀವಿ. ಅವರ ಪತಿಯವರು ಶಿವರಾಜ್ ಕುಮಾರ್ ಅವರು ರಾಜಕೀಯ ಇಲ್ಲದೇ ಇದ್ದರು, ಅವರ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಈ ನೆಲದ, ಈ ಮಣ್ಣಿನ, ಕನ್ನಡದ ಕಣ್ಮಿನಿ, ನಮ್ಮೆಲ್ಲರ ಆರಾಧ್ಯ ದೇವ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ನಮಗೆ ಪ್ರೀತಿ ಇದೆ, ಗೌರವ ಇದೆ. ಅವರು ದಾನ ಧರ್ಮವನ್ನು ಶೋಷಿತರಿಗೆ, ಎಲ್ಲ ಜಾತಿ ವರ್ಗದವರಿಗೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಶಿವರಾಜ್ ಕುಮಾರ್ ಗೀತಾರವರಿಗೆ ನಾನು ಹೇಳ್ತಾ ಇದ್ದೀನಿ. ಬರೀ ಚುನಾವಣೆಗೆ ಬಂದು ಹಾಡು ಹೇಳಿದ ತಕ್ಷಣ ಹೊಟ್ಟೆ ತುಂಬಲ್ಲ ಸ್ವಾಮಿ. ನೀವು ಕೊರೋನಾ ಇದ್ದಾಗ ಸಂದರ್ಭದಲ್ಲಿ ನೀವು ಬಂದಿಲ್ಲ. ನೀವು ಒಂದು ಕಿಡ್ನಿ, ಒಂದು ಬಡವರ ಮಗುಗೆ ಒಂದು ಕಿಡ್ನಿ ಪೇಷೆಂಟ್ ಆದಾಗ, ಹಾರ್ಟ್ ಪೇಷೆಂಟ್ ಆದಾಗ, ನಮ್ಮ ಇವತ್ತು ದಿವಂಗತರು ಇವತ್ತು ನಮ್ಮ ಎಲ್ಲಿ ನೋಡಿದ್ರೆ ಬೀದಿಯಲ್ಲಿ ದೇಶದಲ್ಲೇ ರಾಷ್ಟ್ರಪಿತ ಗಾಂಧೀಜಿಯವರು ಸತ್ತ ನಂತರದಲ್ಲಿ ಹೆಚ್ಚು ಜನ ಸೇರಿದ್ದು ನಮ್ಮ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ. ಪುನೀತ್ ರಾಜ್ಕುಮಾರ್ ಅವರನ್ನ ಇವತ್ತು ಬರೀ ಕರ್ನಾಟಕ ಅಲ್ಲ, ದೇಶ ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ, ಎಲ್ಲ ಜಾತಿ ಜನಾಂಗದವರು. ಹಾಗಾಗಿ ಪುನೀತ್ ರಾಜ್ಕುಮಾರ್ ಇರ್ತಕ್ಕಂಥ ಪ್ರೀತಿ, ಅವ್ರ ಮನೆಯವರು ಇವತ್ತು ಅಶ್ವಿನಿ ಅವರು ಕೂಡ ಸಮಾಜ ಕಲ್ಯಾಣ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರು ಸಾಮಾಜಿಕ ಕಲ್ಯಾಣವನ್ನು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ, ಬರೀ ಚುನಾವಣೆ ಬರುತ್ತೆ ಹೋಗುತ್ತೆ, ನಾಳೆ ನೀವು ಗೆಲ್ಬೋದು, ಗೆದ್ರೆ ಅನುಭವಿಸ್ತೀವಿ. ಹಾಗಾಗಿ
ಚುನಾವಣೆಯಲ್ಲಿ ಸೋಲು ಗೆಲುವನ್ನ ನೀವು ಒಟ್ಟಿಗೆ ತಗೋಬೇಕು. ಶಿವಮೊಗ್ಗ ಜಿಲ್ಲೆಯ ಬಂಗಾರಪ್ಪನವರು, ದಿವಂಗತ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರು ಬರಗಾಲ ಬಂದಾಗ ಅಕ್ಕಿ ಕೊಟ್ಟಿದ್ರು, ಬೀಜ ಭತ್ತ ಕೊಟ್ಟಿದ್ರು, ಜನರ ಹೊಟ್ಟೆಗೆ ಗಂಜಿ ಕೊಟ್ಟಿದ್ರು. ಆ ಕೆಲಸವನ್ನ ಇಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಮಾಡಿಲ್ಲ. ಈ ಜಿಲ್ಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಇವತ್ತು MP ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ MP ಅವರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಬೀಜ ಭತ್ತ ಕೊಡ್ತಕ್ಕಂಥದ್ದು, ಮೇವು ಕೊಡ್ತಕ್ಕಂಥದ್ದು, ಉಚಿತ ಅಕ್ಕಿ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡಿಲ್ಲ. ಯಡಿಯೂರಪ್ಪನವರು ಮಾಡಿಲ್ಲ, ಬಂಗಾರಪ್ಪನವ್ರ ಮಗ ಮಧು ಬಂಗಾರಪ್ಪನವರು ಮಾಡಿಲ್ಲ, ರಾಘವೇಂದ್ರ ಅವರು ಮಾಡಿಲ್ಲ. ನೀವು ಬರೇ ರಾಜಕೀಯಕ್ಕಾಗಿ ನೀವು ಬೇಳೆ ಬೇಸಿಗೆ ಮಾಡ್ರಿ. ನಿಮ್ಮ ಇಬ್ಬರು ಕುಟುಂಬಗಳು, ನಿಮ್ಮ ರಾಘವೇಂದ್ರ ಅವರು ಮಧು ಬಂಗಾರಪ್ಪನವರು ಈ ದಿಸೆಯಲ್ಲಿ ಹಿಂದೆ ಬಿದ್ದಿದ್ದೀರಿ. ನೀವು ಬಂಗಾರಪ್ಪನವರ ಹಾದಿಯಲ್ಲಿ ನೀವು ಹೋಗ್ಬೇಕು. ನಿಮ್ಮ ಸ್ಥಾನದಲ್ಲಿ ನಾವು ಮಂತ್ರಿ ಆಗಿದ್ರೆ, ಮಾಜಿ ಮುಖ್ಯಮಂತ್ರಿ ಮಕ್ಕಳಾಗಿದ್ರೆ ನಾವು ನಿಜಕ್ಕೂ ಒಂದು ಹೆಚ್ಚು ಕಡಿಮೆ 1000 ಟನ್ನು ಇವತ್ತು ಅಕ್ಕಿ ಉಚಿತವಾಗಿ ಕೊಡ್ತಿದ್ವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಉಸ್ತುವಾರಿ ಮಂತ್ರಿ ಮಧು ಬಂಗಾರಪ್ಪನವರು ನೀವು ಮಂತ್ರಿಗಳಾಗಿದ್ದ ಮೇಲೆ ಕರಪ್ಷನ್ ಏನು ಮಾಡಿಲ್ಲ, ನಾವು ನೋಡ್ತಾ ಇದ್ದೀವಿ. ಆದರೆ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ನಿಮ್ಮ ಬಂಗಾರಪ್ಪನವರ ಆತ್ಮೀಯ ಹೋರಾಟಗಾರರನ್ನ ಕಾಂಗ್ರೆಸ್ಸಿನ ಅಲ್ಲದೆ ನೀವು ಮಂತ್ರಿಗಳಾಗೋದಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಈ ಜಿಲ್ಲೆಯಲ್ಲಿ ಸಾಕಷ್ಟು BJP ವಿರುದ್ಧ ಜಾತ್ಯತೀತ ಸಾಹಿತ್ಯಗಳು, ಹೋರಾಟಗಾರರನ್ನ, ಸಂಘ ಸಂಸ್ಥೆಗಳನ್ನ ನೀವು ಗೌರವದಿಂದ ಕಂಡಿಲ್ಲ. ಈ ಚುನಾವಣೆ ನಿಮ್ಮ ಸೋದರಿಯರು ನಿಂತಿದ್ದಾರೆ. ಈ ಚುನಾವಣೆಯಲ್ಲೂ ಕೂಡ ಅವರನ್ನು ವಿಶ್ವಾಸ ತಗೊಂಡಿಲ್ಲ. ನಿಮ್ಮ ತಂದೆಯವರು ಚುನಾವಣೆ ಸೋಲು ಗೆಲುವಿಗೆ ಹೆದರ್ತಕ್ಕಂಥ ಬಂಗಾರಪ್ಪಲ್ಲ. ಗೆದ್ರೂ ಅಹಂಕಾರ ಮಾಡ್ತಿರ್ಲಿಲ್ಲ, ಸೋತ್ರೆ ಹೆದರಿ ಓಡಿ ಹೋಗ್ತಿರ್ಲಿಲ್ಲ. ಸೋಲು ಗೆಲುವನ್ನ ಮೆಟ್ಟಿ ನಿಲ್ತಕ್ಕಂಥ ಬಂಗಾರಪ್ಪ ಇವತ್ತು ದೇಶ ಕಂಡ ಅಪ್ರತಿಮ ನಾಯಕ. ಅವರನ್ನು ನೋಡೇ ನಾವು ರಾಜಕೀಯ ಕಲ್ತಿದ್ದೀವಿ. ಅವ್ರು ನಮ್ಮನ್ನ ಎಲೆಕ್ಟೆಡ್ ಮೆಂಬರ್ ಮಾಡದಿದ್ರು, MLA ಮಾಡಿಲ್ಲ. ನಾವೆಲ್ಲ ಹೇಳಿದಕ್ಕೆ MLA ಗೋಪಾಲಕೃಷ್ಣನ್ ಮಾಡಿದ್ರು. ನಾವೆಲ್ಲ ಹೇಳಿದಕ್ಕೆ ಬಂಗಾರಪ್ಪ ಪ್ರೀತಿ ಇದೆ. ಹಾಗಾಗಿ ಅವ್ರ ಜೊತೆಲಿ ಬಂಗಾರಪ್ಪ ಕಾಗೋಡು ಜೊತೆಗೆ ನಾವು ರಾಜಕಾರಣವನ್ನ ಕಲ್ತವರು. ನಾವು ಮಧು ಬಂಗಾರಪ್ಪನವರು ನಮ್ಮ ನಾಯಕರು ಅಂತ ನಿಮ್ಮನ್ನು ಒಪ್ಕೊಂಡಿದ್ರು. ನೀವು ಹಿಂದುಳಿದವರದ್ದು ನಾಯಕರು ಇನ್ನೂ ಆಗಿಲ್ಲ. ನೀವು ಸಂದರ್ಭ ಸಿಕ್ಕಿದ ಅತಿ ಬೇಗ ಕಾಂಗ್ರೆಸ್ ಏನು ಕಟ್ಟಿ ಬೆಳೆಸ್ತವ್ರಲ್ಲ ನೀವು. ಸಾಂದರ್ಭಿಕವಾಗಿ ಮೊನ್ನೆ ಕಾಂಗ್ರೆಸ್ಸಿಗೆ ಬಂದು 1 ವರ್ಷ ಆಗಿತ್ತು. ನಂತರ ಸಾಂದರ್ಭಿಕವಾಗಿ ಸಿದ್ದರಾಮಯ್ಯನವರು BK ಹರಿಪ್ರಸಾದ್ ಅಂತ ಹಿರಿಯರನ್ನ, ಕಾಂಗ್ರೆಸ್ ಪಕ್ಷಕ್ಕೆ ಜೀವಮಾನ ತ್ಯಾಗ ಮಾಡಿರ್ತಕ್ಕಂಥ ಹರಿಪ್ರಸಾದ್ ಅವರನ್ನ ಬದಿಗೊತ್ತಿ ನಿಮಗೆ ಮಂತ್ರಿ ಮಾಡಿದ್ದಾರೆ. ನೀವು ಕಾಂಗ್ರೆಸ್ಸಿನ ಗೆಲುವಿಗಾಗಿ, ಹಿಂದುಳಿದವರ ಗೆಲುವಿಗಾಗಿ ನಿಮ್ಮ ಅಹಂಕಾರವನ್ನ, ನಿಮ್ಮ ದುರಂಕಾರವನ್ನು ಬದಿಗಿಟ್ಟು ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ನಿಮ್ಮ ಸೋದರಿಯನ್ನ ಗೆಲ್ಸ್ಕೊಳ್ಬೇಕು. ನಾವು ನಿಮ್ಮ ಮೇಲೆ ಫಲಾಪೇಕ್ಷೆ ಇಲ್ಲದೇ ಸಿದ್ದರಾಮಯ್ಯರ ಮೇಲೆ, ಹರಿಪ್ರಸಾದ್ ಅವರ ಮೇಲೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಗೌರವವಿಟ್ಟು ಕಾಂಗ್ರೆಸ್ಗೆ ನಾವು ಬೆಂಬಲ ಕೊಡ್ತಿದ್ದೀವಿ. ಆದರೆ ಬಂಗಾರಪ್ಪನವರ ರೀತಿಯಲ್ಲಿ ಕಾಂಗ್ರೆಸ್ಸಿನ ನಾಯಕರನ್ನ, ಬಡವರನ್ನ, ಎಲ್ಲ ಜಾತಿಯ ನಾಯಕರನ್ನ ನೀವು ಗೌರವದಿಂದ ಕಾಣಬೇಕು. ಕಾಣ್ತಾ ಇರ್ತಕ್ಕಂಥ ಈಗಾಗಲೇ ಶಿಕಾರಿಪುರದಲ್ಲಿ ಹುಲ್ಮಾರ್ ಮಹೇಶ್ ಕಾಂಗ್ರೆಸ್ ಯಡಿಯೂರಪ್ಪನವರ ಎದುರುಗಡೆ ಬಹಳ ಹೋರಾಟ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಸಾಗರದಲ್ಲೂ ಕೂಡ ಶಾಂತಿವರ ನಾಯಕ್ ಅಂತ ನಮ್ಮ ಸ್ನೇಹಿತರು, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದ ನಮ್ಮ ಜೊತೆ ಬಂಗಾರಪ್ಪನವರ ಆಪ್ತರು ಬಹಳಷ್ಟು ಜನ ಸಾಗರದಲ್ಲೇ ಕಾಂಗ್ರೆಸ್ಸಿನ ಅನೇಕ ಸ್ನೇಹಿತರು ಹೇಳ್ತಾರೆ ನಮ್ಮ ವಿಶ್ವಾಸಕ್ಕೆ ತಗೊಳ್ತಿಲ್ಲ ಅಂತ. ಹಾಗೆ ಸಾಗರ ಕ್ಷೇತ್ರದ ಶಾಸಕರು ಬೇಳೂರು ಗೋಪಾಲಕೃಷ್ಣ ಅವರು ಬಂದಿದ್ದು ಕಾವಡಿ ತಿಮ್ಮಪ್ಪ ಲಾಸ್ಟ್ ಟೈಮ್ 2018ರಲ್ಲಿ ಬಂದರು. ಅವರು ಕಾಂಗ್ರೆಸ್ಸಿಗೆ ಬಂದಿಲ್ಲ, ಮಾವಳಿಯ ಒಟ್ಟಾಗಿಲಿಂದ ತಿಮ್ಮಪ್ಪನವ್ರು ಗೆದ್ದು ಬಿಡೋರು. 8,000 ಸೋಲ್ತಿರ್ಲಿಲ್ಲ. ಗೆದ್ದಿರ್ತಕ್ಕಂಥ ಹಾಲಪ್ಪರ ಅಹಂಕಾರ, ದುರಂಕಾರ, ಹಾಲಪ್ಪನವರ ಭ್ರಷ್ಟಾಚಾರ, ಅದಕ್ಕೆ ಬೇಸತ್ತು ಗೋಪಾಲಕೃಷ್ಣ ಅವರಿಗೆ ಓಟ್ ಕೊಟ್ಟಿದ್ದಾರೆ. ಗೋಪಾಲಕೃಷ್ಣ ಅವರ ವೈಯಕ್ತಿಕ ಓಟ್ 10,000. 2018ರಲ್ಲಿ BR ಜಯಂತವ್ರು ನಿಂತಿದ್ರು KGP ಯಡಿಯೂರಪ್ಪನವ್ರು ಮಾಡಿದಾಗ. ಕಾಗೋಡು ತಿಮ್ಮಪ್ಪನವರು ಅವತ್ತು 44,000 ಮತಗಳಿಂದ ಗೆದ್ದಿದ್ರು 2013ರಲ್ಲಿ. ಗೋಪಾಲಕೃಷ್ಣ ಬೇಳೂರವರು JDS ನಿಂತು 22,000 ಚಿಲ್ಲರೆ. ಹಾಗಾಗಿ ನೀವು ಕಾಂಗ್ರೆಸ್ ಬಿಟ್ರೆ ಇವತ್ತು ಗ್ಯಾರಂಟಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಕಾಂಗ್ರೆಸ್ನ ಅಧ್ಯಕ್ಷರು DK ಶಿವಕುಮಾರ್ ಅವರ ಗಾಳ ಮತ್ತು ದಾಳ ಗ್ಯಾರಂಟಿ ಅಸ್ತ್ರದಲ್ಲಿ ನಿಮಗೆ 16,500 ಮತಗಳ ಲೀಡ್ ಬಂದು 16,000ಕ್ಕಿಂತ ಹೆಚ್ಚು. ಇವತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಅವರಿಗೆ 16ರಲ್ಲಿ ಗ್ಯಾರಂಟಿ ಇವತ್ತು ಬಡವರಿಗೆ ಮುಟ್ಟಿದೆ ಅಂತಂದ್ರೆ, ಒಳ್ಳೆ ಕಾರ್ಯಕ್ರಮಗಳ ಜನರು ಒಪ್ಕೊಂಡಿದ್ರು ಅಂದ್ರೆ, ನೀವು ಸಜ್ಜನಿಕೆ ಸರಳ, ಬಹಳ ಜನಪ್ರಿಯ ವ್ಯಕ್ತಿಗಳು, ನನ್ನ ಜನಪ್ರಿಯತೆಗಳನ್ನ, ನನ್ನ ಓಟವನ್ನು ತಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಿ ಸುಮಾರು ಒಂದು 6-7 ತಿಂಗಳ ಹಿಂದೆ. ಬಹಳ ಜನಪ್ರಿಯ ವ್ಯಕ್ತಿ ನಾನು MP ಕ್ಯಾಂಡಿಡೇಟಿಗೂ ಅರ್ಹ ಅಂತ ನೀವೇ ಹೇಳ್ಕೊಂಡಿದ್ರಿ. ನೀವು MP ಕ್ಯಾಂಡಿಡೇಟಿಗೆ ಅರ್ಹ ಅಂತ ನೀವು ಹೇಳ್ಕೊಂಡಿದ್ದೀರಿ. ಆದರೆ ನೀವು ಈ ಕ್ಷೇತ್ರದಲ್ಲಿ 16,000ಕ್ಕೆ ಮತ್ತೆ 10,000ಗಳನ್ನು ಹೆಚ್ಚು ಮಾಡ್ಕೊಂಡು ಇವತ್ತು 26,000 ಲೀಡನ್ನು ಕೊಡಿಸ್ಬೇಕು ಶಾಸಕರೇ. ನೀವು 16,000ಕ್ಕೆ 10,000, 26,000 ಈ ಹೊಸನಗರ ಸಾಗರ ಕ್ಷೇತ್ರದಲ್ಲಿ ನೀವು ಗೀತಾ ಶಿವರಾಜ್ಕುಮಾರ್ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗೆ ಮತ ಕಡಿಮೆ ಆದರೆ 16,000, 26,000 ಮತಗಳು ಹೆಚ್ಚು ಬಂದಿಲ್ಲ ಅಂದರೆ ಈ ಕ್ಷೇತ್ರ ನೀವು ತಗೊಳ್ಳೋದಕ್ಕಿಂತ ಏನು ವಿಧಾನಸಭಾ ಚುನಾವಣೆಯಲ್ಲಿ ಮತ ನಿಮ್ಗಿಂತ ನೀವು ತಗೊಂಡಿರ್ತಕ್ಕಂಥ ಮತಗಳಿಗಿಂತ ಕಡಿಮೆ ಆದರೆ ನಿಮ್ಮ ನೇರವಾದ ವೈಫಲ್ಯ. ನೀವು ಕಾಡಿಬೇಡಿ ಇವತ್ತು ಮಂತ್ರಿಗೆ ಇದನ್ನು ತಗೊಂಡಿದ್ದೀರಿ ಸ್ಥಾನಮಾನನ, ಕೈಗಾರಿಕಾ ಅಭಿವೃದ್ಧಿ ನಿಗಮ ಜೊತೆಗೆ ಕ್ಯಾಬಿನೆಟ್ ಸ್ಥಾನಮಾನ ತಗೊಂಡಿದ್ದೀರಿ.
ಅದಕ್ಕೆ ನಿಮ್ಮ ಸ್ಥಾನಮಾನಕ್ಕೆ ನೈತಿಕತೆ ನೀವು ಕಳ್ಕೊಳ್ತಾ ಇದ್ದೀರಿ. ಹಾಗಾಗಿ ನೀವು ನೈತಿಕ ಹೊಣೆ ಹೊರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೀವಿ. ಮುಂದಿನ ದಿವಸದಲ್ಲಿ ನಿಮಗೆ ಮತ ಕಡಿಮೆ ಕೊಡಿಸಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ಹೊರತಾಗಿ ನಿಂತು ತೋರಿಸ್ರಿ ನೀವು ಜನಪ್ರಿಯತೆ ಇದೆಯಲ್ಲ ಅನ್ನೋ ಮಾತನ್ನ ನಿಮಗೆ ಈಗಲೂ ಹೇಳ್ತೀವಿ, ಮುಂದೂ ಕೂಡ ಹೇಳ್ತೀವಿ. ಹಾಗಾಗಿ ನಮ್ಮ ಕಾಂಗ್ರೆಸ್ಸಿಂದ ನಿಮ್ಮಿಂದ ನಮಗೇನೋ ಆಗಬೇಕಾಗಿದ್ದಿಲ್ಲ. ನಮ್ಮ ಮತ ಈ ಹಿಂದುಳಿದ ವರ್ಗದ ವಿಚಾರಕ್ಕೆ, ಜಾತಿ ಗಣತಿ ವಿಚಾರಕ್ಕೆ ನಮಗೆ ಗ್ಯಾರಂಟಿ ನಾನು ತಗೊಂಡಿಲ್ಲ. ಗ್ಯಾರಂಟಿ ನಮ್ಮ ರೇಷನ್ ಕಾರ್ಡ್ ಭತ್ತ ಬೆಳೀತಿದ್ದೀನಿ, ನನಗೆ ರೇಷನ್ ಕಾರ್ಡ್ ಅವತ್ತು BPL ತಗೊಂಡಿಲ್ಲ, ನಮ್ಮ ಕುಟುಂಬಕ್ಕೆ ಇವತ್ತು ಗ್ಯಾರಂಟಿ ತಗೊಂಡಿಲ್ಲ. ಗ್ಯಾರಂಟಿನ ವಿಚಾರ ಸಿದ್ದರಾಮಯ್ಯ ತಗೊಂಡಿವಿ. ಹಾಗಾಗಿ ಕೆಲವು ವಿಚಾರ ಸಿದ್ದರಾಮಯ್ಯ ಒಳ್ಳೆ ಕಾರ್ಯಕ್ರಮ ಇದ್ದವು. ಟ್ಯಾಕ್ಸ್ ಕೂಡ ಜಾಸ್ತಿ ಆಗಿದೆ ಅಂತ ಒಂದು ಸಣ್ಣ ಬೇಸರ ಇದೆ. ಅದ್ರ ಮೋದಿ ಸರ್ಕಾರಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಸಿದ್ದರಾಮಯ್ಯ ಅವರು ಅತ್ಯಂತ ಒಳ್ಳೆ ಸರ್ಕಾರ. ಎಲ್ಲ ಜಾತಿಯ ಬಡವರಿಗೆ ಸಿದ್ದರಾಮಯ್ಯ ಕಾರ್ಯಕ್ರಮಗಳು ಮುಟ್ಟಿದಾವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಆದರೆ ಇನ್ನೊಂದು ಮೋದಿಯವರ ಬಗ್ಗೆ ನಮಗೆ ಬೇಸರ ಏನಾಗಿದೆ ಅಂದರೆ, ಇಡೀ ಪ್ರಪಂಚ ಇವತ್ತು ಶ್ಲಾಘನೆ ಮಾಡ್ತಾ ಇದೆ. ದೆಹಲಿ 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಇವತ್ತು ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ಇಡೀ ವರ್ಲ್ಡ್ ಅವರನ್ನ ಪ್ರಶಂಸೆ ಮಾಡಿದೆ. ಅರವಿಂದ್ ಕೇಜ್ರಿವಾಲ್ ಅಂತಕ್ಕಂಥ ಒಬ್ಬ ದೆಹಲಿ ಮುಖ್ಯಮಂತ್ರಿಗಳನ್ನ ಈ ದೇಶಕ್ಕೆ ಮೋದಿಯವರಲ್ಲ, ಈ ದೇಶಕ್ಕೆ ಆಶಾಭಾವನೆ. ಇಡೀ ದೇಶಕ್ಕೆ ಕಾಂಗ್ರೆಸ್ ಮತ್ತು ಇತರ ಎಲ್ಲಾ ಪಾರ್ಟಿಗಳಕ್ಕಿಂತ ಅರವಿಂದ್ ಕೇಜ್ರಿವಾಲ್ ಈ ದೇಶಕ್ಕೆ ಬೇಕು. ಅವರಂತ ಮಸ್ತಿದಿ ಮತ್ತು ದೂರದೃಷ್ಟಿ ಉಳ್ಳತಕ್ಕಂಥ ನಾಯಕತ್ವ. ಇಂಗ್ಲೆಂಡಿನ ಮಾದರಿಯಲ್ಲಿ ಶಿಕ್ಷಣ ಮತ್ತು ಇವತ್ತು ಆರೋಗ್ಯವನ್ನ ಇವತ್ತು ಬಡವರು ಕೂಡ ಹೈಟೆಕ್ ದೆಹಲಿ ಆಸ್ಪತ್ರೆಯಲ್ಲಿ ಉಚಿತ ಟ್ರೀಟ್ಮೆಂಟ್ ತಗೊಳ್ಬಹುದು ಅಂತ ಒಂದು ಗ್ಯಾರಂಟಿಗಳು ಕರ್ನಾಟಕಕ್ಕೆ ಬಂದಿದ್ದೆ ಇವತ್ತು ದೆಹಲಿಯಿಂದ. ಆ ತರದ ಒಂದು ಕಾರ್ಯಕ್ರಮಗಳನ್ನ ನರೇಂದ್ರ ಮೋದಿ ಅವರು ಮಾಡಿಲ್ಲ. ಬಡವರ ಹೊಟ್ಟೆ ತುಂಬಿಸೋ ಕೆಲಸಗಳನ್ನು ಮಾಡಿಲ್ಲ. ಬರೇ ಹಿಂದುತ್ವ. ಹಾಗಾಗಿ ನರೇಂದ್ರ ಮೋದಿ ಅವರೇ ರೈತರ ಚಳವಳಿಗೆ, ರೈತರ ಪರವಾಗಿ ನಿಂತಿರ್ತಕ್ಕಂಥ ಈ ದೇಶದ ಇವತ್ತು ಅಗ್ರಗಣ್ಯ ನಾಯಕ, ಬಡವರ ನಾಯಕ ಇವತ್ತು ಕೇಜ್ರಿವಾಲ್ ಅವರನ್ನ ಭಯೋತ್ಪಾದಕರ ರೀತಿಯಲ್ಲಿ ರಾಜಕೀಯ ಸಂಚನ್ನ ನಿರ್ಮಾಣ ಮಾಡಿ ಇವತ್ತು ಅವರನ್ನ ಸುಳ್ಳು ಅಬಕಾರಿ ಹಗರಣದ ಕೇಸು ಅವರನ್ನ ಇವತ್ತು ತಿಹಾರ್ ಜೈಲಿಗೆ ತಿಳಿದಿರಲ್ಲ. ನರೇಂದ್ರ ಮೋದಿ ಅವರೇ, ನೀವು ನಿಮ್ಮ ಮುಂದೊಂದು ದಿನ ಇವತ್ತು ಕೇಜ್ರಿವಾಲ್ ಮೇಲೆ ಇರ್ತಕ್ಕಂಥ ಕಪಟ ಮತ್ತು ಸುಳ್ಳಿನ ಆರೋಪಕ್ಕೆ ಇವತ್ತು ಜನ ಉತ್ತರ ಕೊಡ್ತಾರೆ ಅಂತಕ್ಕಂಥ ಮಾತನ್ನ ಇವತ್ತು ನರೇಂದ್ರ ಮೋದಿ ಅವರಿಗೆ ನಾನು ಆಗ್ರಹ ಮಾಡ್ತೀನಿ. ಹಾಗಾಗಿ ಮಧು ಬಂಗಾರಪ್ಪನವರು ಈ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಮತ್ತು ಸಾಗರ ಕ್ಷೇತ್ರದ ಶಾಸಕರು ಇವತ್ತು ಗೋಪಾಲ್ ಕೃಷ್ಣ ಅವರವರು ಇವತ್ತು ನಿಮ್ಮ ಅಹಂಕಾರ ದುರಂಕಾರವನ್ನ ಇವತ್ತು ಕಡಿಮೆ ಮಾಡ್ರಿ. ಇವತ್ತು ನಿಮಗೆ ಅಗ್ನಿ ಪರೀಕ್ಷೆ ಇದೆ ಈ ಚುನಾವಣೆ. ಇವತ್ತು ನೀವು ಇಬ್ಬರು ಜನಪ್ರಿಯರು, ಇವತ್ತು ಮಂತ್ರಿ, ಇವತ್ತು ಶಾಸಕರು ಅಂತ ಅನ್ಸ್ಕೊಂಡ್ರೆ ಸೊರಬದಲ್ಲಿ ಮಧು ಬಂಗಾರಪ್ಪನವ್ರು 40,000 ಗೆದ್ದಿದ್ರಲ್ಲ, ಇವತ್ತು 40ಕ್ಕೆ ಇನ್ನು 10,000 ಜಾಸ್ತಿ ತಗೊಂಡ್ರೆ ಅಲ್ಲಿ ನೀವು ಇಲ್ಲಿ 10,000ಕ್ಕೆ ನೀವು 10,000 ಜಾಸ್ತಿ ತಗೊಂಡು ಹೆಚ್ಚಿನ ಬಹುಮತಗಳನ್ನ ಕೊಡಿಸ್ಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಹೆಚ್ಚಿನ ಬಹುಮತ ಸಿಗದೇ ಇದ್ದಲ್ಲಿ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು